ಮಾಡಲಿಕ್ಕೆ ನೇತೃತ್ವ ವಹಿಸಿಕೊಂಡಂಥ ಜಿಲ್ಲಾಧ್ಯಕ್ಷರಾದಂಥ ರಾಮಣ್ಣ ಕೆಂಚಳ್ಳಿ ಅವರೇ, ತಾಲೂಕಾ ಅಧ್ಯಕ್ಷರಾದಂಥ ಪ್ರಭುಗೌಡ ಪ್ಯಾಟೆಯವರೇ, ಅಂಕಲಗೌಡ ತಿರುಗಂಬೆಯವರೇ, ನಮ್ಮ ಜಿಲ್ಲೆಯ ಉಪಾಧ್ಯಕ್ಷರಾದಂಥ ಎಚ್ ಮುಲ್ಲಾ ಅವರೇ ಮತ್ತು ಎಲ್ಲ ತಾಲೂಕಿನ ಪದಾಧಿಕಾರಿಗಳೇ, ಜಿಲ್ಲೆಯ ಪದಾಧಿಕಾರಿಗಳೇ, ನೆಚ್ಚಿನ ಅನ್ನದಾತ ಪ್ರಭುಗಳೇ, ಉದ್ದೇಶ ಇಷ್ಟೇ, ವರ್ಧಾ ಮತ್ತು ಬೇಡ್ತಿ ನದಿ ಜೋಡಣೆ ಆಗೋದ್ರಿಂದ ರೈತರು ಬಾಳಲ್ಲಿ ಸ್ವಲ್ಪ ಆದರೂ ಏನಿಷ್ಟು ದಿನ ಕೈ ಅನುಭವಿಸಿದ್ವಿ, ಮುಂದಾದರೂ ಸಿಹಿ ಅನುಭವಿಸಬಹುದು ಅನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಜಿಲ್ಲೆಯ ಎಲ್ಲ ತಾಲೂಕಿನ ಶಾಸಕರ ಮನೆಯ ಮುಂದೆ ಧರಣಿ ಮಾಡೋದ್ರಿಂದ ನಮ್ಮ ಜಿಲ್ಲೆಯ ಶಾಸಕರು ಈ ವಿಷಯವನ್ನು ಇವತ್ತು ನಮ್ಮ ಮನೆ ಮುಂದೆ ಬಂದು ನಮ್ಮ ರೈತಾಪಿ ವರ್ಗ ಸ್ಟ್ರೈಕ್ ಮಾಡಕ್ಕೆ ಕುಂತೈತಿ. ಉದ್ದೇಶ ಇಷ್ಟೇ, ವರ್ಧಾ ಮತ್ತು ಬೇಡ್ತಿ ನದಿ ಜೋಡಣೆ ಆದರೆ ನಮ್ಮ ಹಾವೇರಿ ಜಿಲ್ಲೆಯ ರೈತರ ಬಾಳ್ವೆಯೂ ಕೂಡ ಹಸನ ಆಗೋದು ಅನ್ನೋ ಉದ್ದೇಶ ಇಟ್ಕೊಂಡು ಸ್ಟ್ರೈಕ್ ಮಾಡಕತ್ತಾರ. ಅದಕ್ಕೆ ಸರ್ಕಾರ ಒಂದು ಎಚ್ಚೆತ್ತುಕೊಳ್ಳ ಹಾಗೆ ಮಾಡುವುದು ನಮ್ಮ ಜಿಲ್ಲೆಯ ಶಾಸಕರ ಕರ್ತವ್ಯ ಆಗಿರೋದ್ರಿಂದ ನಾವು ಇವತ್ತು ಶಾಸಕರ ಮನೆ ಮುಂದೆ ಧರಣಿಯನ್ನು ಮಾಡ್ತಾ ಇದ್ದೀವಿ. ಅಂದರೆ ಬಜೆಟ್ ಪೂರ್ವಭಾವಿ ಸಭೆ ವಿಧಾನಸಭೆ ಅಧಿವೇಶನ ಪ್ರಾರಂಭ ಆಗೈತಿ. ಅಲ್ಲಿ ಜಿಲ್ಲೆಯ ಎಲ್ಲ ಶಾಸಕರು ಕೂಡ ಈ ವರ್ಧಾ ಮತ್ತು ಬೇಡ್ತಿ ನದಿಯ ಜೋಡಣೆಗಾಗಿ ತಮ್ಮ ಧ್ವನಿಯನ್ನು ಎತ್ತಿದ್ರೆ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಅದಕ್ಕೊಂದು ರೂಪರೇಷೆ ಅಣಿ ಮಾಡಿ ವರ್ಧಾ ಮತ್ತು ಬೇಡ್ತಿ ನದಿಯನ್ನು ಜೋಡಣೆ ಮಾಡುವಲ್ಲಿ ಮುಂದೆ ಬರಬೇಕು. ಮತ್ತೆ ಮುಂದೆ ಬರದೇ ಹೋದ್ರೆ ಮುಂದಿನ ಹೋರಾಟದ ರೂಪರೇಷೆ ಬೇರೆ ಪ್ರಾರಂಭ ಆಗ್ತದೆ. ಅದಕ್ಕೆ ಇವತ್ತು ಸಾಂಕೇತಿಕವಾಗಿ ಜಿಲ್ಲೆಯ ಎಲ್ಲ ಶಾಸಕರುಗಳ ಮನೆ ಮುಂದೆ ಧರಣಿ ಮಾಡುವುದರ ಮುಖಾಂತರ ಸರ್ಕಾರವನ್ನು ಎಚ್ಚೆತ್ತುಕೊಳ್ಬೇಕು. ನಮಗೆ ಇವತ್ತು ಇಲ್ಲಿ ಯಾರು ನಾವು ಬಂದು ಧಿಕ್ಕಾರ ಕೂಗಾಕ್ ಬಂದಿಲ್ಲ, ಯಾಕಂದ್ರೆ ಶಾಸಕರಿಗೆ ಮನವರಿಕೆ ಮಾಡಿಕೊಡೋದು ನಮ್ಮ ರೈತ ಸಂಘದ ಉದ್ದೇಶ. ಇವತ್ತು ನಮ್ಮ ಶಾಸಕರು ಹಲವಾರು ವಿಷಯಗಳನ್ನು ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದ್ದಾರೆ, ಇದನ್ನು ಕೂಡ ಮಾಡ್ತಾರೆ. ಹಿರೇಕೆರೂರು ಮತ್ತು ರಟ್ಟಳ್ಳಿ ತಾಲೂಕಿನ ಜನತೆಯ ಸಲುವಾಗಿ ನಮ್ಮ ಶಾಸಕರು ಅಂತ ನನಗೂ ಕೂಡ ಆಶಾಭಾವನೆ ಇದೆ. ಬಂಧುಗಳೇ, ಈ ಅಧಿವೇಶನದಲ್ಲಿ ಅವರು ಮಾಡದೇ ಹೋದರೆ ಮುಂದಿನ ದಿನಮಾನಗಳಲ್ಲಿ ಸರ್ಕಾರನ ಹಾವೇರಿ ಜಿಲ್ಲೆಗೆ ಬರಂಗಿಲ್ಲ. ಆ ರೀತಿ ನೋಡುವಂತ ಶಕ್ತಿ ರೈತ ಸಂಘಕ್ಕೆ ಐತಿ. ಅದನ್ನ ರೈತ ಸಂಘ ಕೂಡ ಮಾಡ್ತದೆ. ಬಂಧುಗಳೇ, ಇವತ್ತು ನಾವು ಪ್ರತಿ ಶಾಸಕರ ಮನೆ ಮುಂದೆ ಧರಣಿಯನ್ನು ಎಲ್ಲ ನಮ್ಮ 6 ತಾಲೂಕುಗಳಲ್ಲಿ ಧರಣಿ ಪ್ರಾರಂಭ ಐತಿ. ಇವತ್ತು ಈ ಧರಣಿ ಬೆಂಗಳೂರು ವಿಧಾನಸಭೆಯವರೆಗೂ ಮುಟ್ಟಿಸ್ತಾರ ನಮ್ಮ ಮಾಧ್ಯಮ ಮಿತ್ರರು ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿ ಇಲಾಖೆಯವರು. ಆದ್ರಿಂದ ನಾವಿವತ್ತು ಸಾಂಕೇತಿಕವಾಗಿ ಧರಣಿ ಮಾಡಿ ಒಂದು ಗಮನವನ್ನು ಸರ್ಕಾರಕ್ಕೆ ತರ್ತಾ ಇದ್ದೀವಿ. ಸರ್ಕಾರ ಕೂಡ ಎಚ್ಚೆತ್ತುಕೊಂಡು ರೈತರು ಕೂಡ ಚೆಲ್ಲಾಡದೆ ನೀರು ಕೊಟ್ಟರೆ ರೈತರ ಬದುಕ್ತಾನ. ಇವತ್ತೇ ನಾವು ಹಣ ಇದ್ರೆ ಹಣ ತಿನ್ನಕ್ಕಾಗಲ್ಲ, ನಿಮಗೆ ಅನ್ನ ಹಾಕಕ್ಕೆ ನೀರು ಬೇಕು, ಆ ಅನ್ನ ದುಡಿಯಕ್ಕೆ ರೈತ ಬೇಕು. ನೀರು ಕೊಡಲು ತಯಾರಾಗಿ ನಿಮ್ಗೆ ಯಾವ ಬೆಳೆ ಬೇಕು ಅದನ್ನ ಬೆಳೆಯಲು ರೈತ ತಯಾರಾಗ್ತಾನಂತ ಹೇಳಿ ಇವತ್ತ ನನಗೆ ಮಾತನಾಡಲು ಅವಕಾಶ ಮಾಡಿಕೊಡುವಂತ ನಮ್ಮ ಜಿಲ್ಲಾ ರೈತ ಸಂಘಕ್ಕೆ ವಂದಿಸಿ ನನ್ನ